ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದ್ಕೊತಿದ್ದೀರಾ? ಇವತ್ತು ಇನ್ನೊಂದು ಹೊಸ ಡ್ರಿಂಕ್ ಜೊತೆ, ಹೊಸ ಜ್ಯೂಸ್ ಜೊತೆ, ಹೊಸ ಸಮ್ಮರ್ ಡ್ರಿಂಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸಡನ್ನಾಗಿ ಮನೆಗೆ ಯಾರೋ ಗೆಸ್ಟ್ ಬಂದರು. ಅವ್ರಿಗೆ ಹಾಕ್ಕೊಡೋಕ್ಕೆ ಮನೇಲಿ ಪೆಪ್ಸಿ, ಮಿರಿಂಡಾ ಏನೂ ಇಲ್ಲ, ರಸ್ನ ಪ್ಯಾಕೆಟ್ ಇಲ್ಲ, ಟ್ಯಾಂಗ್ ಪ್ಯಾಕೆಟ್ ಇಲ್ಲ, ಅವ್ರು ಆ ರೀತಿ ಯಾವುದೂ ಕುಡಿಯಲ್ಲ. ಏನು ಮಾಡಿಕೊಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಈ ರೆಸಿಪಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವ ರೀತಿ? ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಮನೇಲೇ ಕ್ವಿಕ್ಕಾಗಿ ಸಡನ್ನಾಗಿ ಗೆಸ್ಟ್ ಯಾರಾದರೂ ಬಂದರೆ ಈ ಸಮ್ಮರಲ್ಲಿ ಮಟ ಮಧ್ಯಾಹ್ನ ಬಂದಾಗ ಒಂದು ಒಳ್ಳೆ ಜ್ಯೂಸನ್ನ ಮಾಡ್ಕೊಳ್ಳೋಣ. ವಿತಿನ್ 2 ಮಿನಿಟ್ಸ್, 2 ನಿಮಿಷದೊಳಗಡೆ ಈ ರೀತಿ ಜ್ಯೂಸನ್ನ ಮಸ್ತಾಗಿ ರೆಡಿ ಮಾಡ್ಬೋದು. ಬಂದವ್ರು ಕೂಡ ಕೇಳ್ತಾರೆ ಏನು ಹಾಕಿ ಮಾಡಿದ್ರಿ ಅಂತ. ಅಷ್ಟು ಚೆನ್ನಾಗಿರುತ್ತೆ ಜ್ಯೂಸ್ ಮಾತ್ರ. ಕ್ವಿಕ್ಕಾಗಿ ನೋಡ್ಕೊಂಬರೋಣ ಹಾಗಾದರೆ. ಏನು ಹಾಕಿದ್ದೆ, ಏನು ಮಾಡಿದ್ದೆ, ಯಾವ ರೀತಿ ಜ್ಯೂಸ್ ಇದು ಅಂತ. ಬನ್ನಿ ಹಾಗಾದರೆ ಇನ್ ಡೀಟೇಲ್ ಕ್ಲಿಯರಾಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ಜ್ಯೂಸ್ ಇದು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ RR ಕನ್ನಡ ವ್ಲಾಗ್ಸ್. ವಿಡಿಯೋನ ಕೊನೆಯ ತನಕ ನೋಡಿ, ಮಿಸ್ ಮಾಡಬೇಡಿ. ಜ್ಯೂಸ್ ಮಾಡಲಿಕ್ಕೆ ಒಂದು ಪ್ರೀಮಿಕ್ಸ್ನ ನಾವಿಲ್ಲಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಪುಟ್ಟು ಬಾಣಲಿನ ಇಟ್ಕೊಂಡು ಅದು ಸ್ವಲ್ಪ ಕಾದ್ಮೇಲೆ ಇಲ್ಲಿ ನಾನು 1.5 ಇಂದ 2 ಚಮಚದಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕರಿ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ನೀವು ಇನ್ ಕೇಸ್ ಬಿಳಿ ಕಾಳು ಮೆಣಸಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ಸಾಕು. ತುಂಬ ಹೆಚ್ಚು ಕಮ್ಮಿ ಇದೆ, ನಿಮಗೆ ಘಾಟದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಘಮ ಬರಬೇಕು ಅಷ್ಟೇ, ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಫ್ರೈ ಆಗಬಾರ್ದು. ಮತ್ತು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ಮೆಣಸು ನೋಡಿ ಹಾಕೊಳ್ಳಿ, ಖಾರ ಜಾಸ್ತಿ ಬೇಡ ಅನ್ಸಿದ್ರೆ ಬೇಡ, ಜಸ್ಟ್ ಫ್ಲೇವರ್ಗೋಸ್ಕರ ಮೆಣಸು ಹಾಕೊಂಡ್ರು ಓಕೆ. ಈ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಜಸ್ಟ್ ಘಮ ಬರೋ ತನಕ ಮಾತ್ರ. ಈ ರೀತಿಯಾದಂಥ ಒಂದು ಪ್ರೀಮಿಕ್ಸ್ ಪೌಡರ್ ನಿಮ್ಮ ಮನೇಲಿ ರೆಡಿ ಇದ್ಬಿಟ್ರೆ ಅದು ಎಷ್ಟೇ ಜನ ಬಂದರೂ ಮಸ್ತಾಗಿ ನಾವು ಪಾನಕವನ್ನು ಮಾಡಿಕೊಡ್ಬೋದು, ಒಂದು ಒಳ್ಳೆ ಜ್ಯೂಸನ್ನ ಮಾಡಿಕೊಡ್ಬೋದು. ಈಗ ಈ ಲೆಮನೇಡ್ ಜ್ಯೂಸ್ ಅಂತೆಲ್ಲ ತೋರಿಸ್ತಾರಲ್ವ, ಅಂದರೆ ನಿಂಬೆಹಣ್ಣಿನ ರಸದಲ್ಲಿ ಸಕ್ಕರೆನ ಹಾಕಿಟ್ಟು 4 ದಿವಸ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅದನ್ನು ಪೌಡ್ರ್ ಮಾಡಿ, ಅಷ್ಟೆಲ್ಲ ರಗಳೆನೇ ಬೇಡ. ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸ್ವಲ್ಪ ಘಾಟದ ಅಂಶ ಇಷ್ಟ ಇಲ್ದಿರೋರು ಮೆಣಸನ್ನ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಸಾಕು. ಸೊ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ, ಲೈಟಾಗಿ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ ಮಾತ್ರ ಮನೆ ತುಂಬ. ಯಾವುದೇ ರೀತಿ ರೋಸ್ಟ್ ಆಗಬಾರ್ದಿದ್ದು, ಜಸ್ಟ್ ಡ್ರೈ ರೋಸ್ಟ್ ಆದರೆ ಸಾಕು ಇದು. ಸೊ ಇದಕ್ಕೆ ನಾನು ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆ ಆದರೆ ತುಂಬ ಒಳ್ಳೆಯದು. ನಿಮ್ಮ ಮನೇಲಿ ಕೆಂಪು ಕಲ್ಲು ಸಕ್ಕರೆ ಇಲ್ಲ ಅಂದರೆ ಈ ರೀತಿ ಬಿಳಿ ಕಲ್ಲು ಸಕ್ಕರೆ ಕೂಡ ತೊಗೋಬಹುದು. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಅಂದರೆ ನೀವೀಗ ಪೌಡರ್ ಮಾಡಬೇಕಾದ್ರೇ ಆ ರೀತಿ ಮಾಡಿಟ್ಕೊಂಬಿಟ್ರೆ ಒಳ್ಳೆಯದು. ಸೊ ಇಲ್ಲಿ ನಾನು ಕಲ್ಲು ಸಕ್ಕರೆನ ಜಜ್ಜಿಕೊಂಡು ಸ್ವಲ್ಪ ಪೌಡರ್ ಅಂದರೆ ಅರ್ಧಂಬರ್ಧ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಆಲ್ರೆಡಿ ಫ್ರೈ ಮಾಡಿ ಆರಿರುವಂತಹ ಆ ಮಿಕ್ಸ್ಚರ್ಗೆ ಏನೇನು ಬೇಕೋ ಮಸಾಲೆ ಅದನ್ನು ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಒಣಶುಂಠಿ ಕೂಡ ಹಾಕ್ತೀವಿ. ಈಗಲೇ ಬೇಕಾದರೂ ಹಾಕ್ಕೋಬೋದು ಅಥವಾ ನೀವು ಆಮೇಲೆ ಬೇಕಾದರೂ ಹಾಕ್ಕೋಬೋದು. ನಾನು ಫಸ್ಟು ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಆಮೇಲೆ ಒಣಶುಂಠಿನ ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಕಲ್ಲು ಸಕ್ಕರೆ ಇನ್ನೂ ಜಾಸ್ತಿ ಬೇಕು ಅನಿಸಿದ್ರೆ, ಸ್ವೀಟಸ್ ಜಾಸ್ತಿ ಇರಬೇಕು ಅನಿಸಿದ್ರೆ ಬೆಟರ್ ನೀವು ಈಗಲೇ ಕಲ್ಲು ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳೋದು. ಇಲ್ಲ ನಾವು ಆಮೇಲೆ ಮತ್ತೆ ಸಕ್ಕರೆ ಪೌಡರ್ನ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅಂದರೆ ಖಂಡಿತ ನೀವು ಅವಾಗಲೂ ಕೂಡ ಹಾಕ್ಕೋಬೋದು. ಫಸ್ಟು ನಾನು ಈ ರೀತಿ ಒಂದು ಒಳ್ಳೆ ಮಿಕ್ಸ್ನ ಮಾಡಿಕೊಂಡು ಈ ರೀತಿ ಪೌಡರ್ ಮಾಡ್ಕೊಂಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಣ್ಣಕ್ಕೆ ಪೌಡರ್ ಆಗಿದೆ ಅಂತ. ಇದಕ್ಕೆ ಒಂದು ಅರ್ಧ ಇಂಚಷ್ಟು ಒಣಶುಂಠಿನ ಹಾಕ್ತಾಯಿದ್ದೀನಿ. ಸೊ ನೀವು ಮುಂಚೆ ನಾನು ಆಗಲೇ ಹೇಳ್ದಂಗೆ ಆವಾಗಲೂ ಹಾಕ್ಕೋಬೋದು. ಇದನ್ನೇನು ಡ್ರೈ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಸ್ವಲ್ಪ ಜಜ್ಕೊಂಡು ಇದಕ್ಕೆ ಹಾಕಿ ಮತ್ತೊಂದು ರೌಂಡು ಮಿಕ್ಸಿ ಮಾಡ್ಕೊಂಬಂದರೆ ನಮ್ಮ ಪ್ರೀಮಿಕ್ಸ್ ಪೌಡರ್ ರೆಡಿ. ಸೊ ನೀವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಕೂಡ ಹಾಕ್ಕೋಬೋದು, ಬಟ್ ನಾನು ಹಾಕಿಲ್ಲ ಇದಕ್ಕೆ. ಇದು ನಿಮ್ಮ ಆಪ್ಷನಲ್, ಜ್ಯೂಸ್ ಮಾಡಬೇಕಾದ್ರೂ ಹಾಕ್ಕೋಬೋದು ಅಲ್ವಾ, ಈ ರೀತಿಯಲ್ಲಾದರೂ ಹಾಕ್ಕೋಬೋದು, ಈ ಟೈಮಲ್ಲಾದರೂ ಹಾಕ್ಕೋಬೋದು, ಅದು ಆಪ್ಷನಲ್ ಮಾತ್ರ. ಸೊ ಒಂದು ಗ್ಲಾಸ್ ಜಾರ್ನ ತೊಗೊಂಡು ಅದಕ್ಕೆ ಈ ಪ್ರೀಮಿಕ್ಸ್ ಪೌಡರ್ನ ಹಾಕಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಗ್ಲಾಸ್ ಜಾರ್ ಏನಕ್ಕೆ ಅಂದರೆ ನೀರಾಡಲ್ಲ, ತುಂಬ ದಿನ ನೀವು ಅದರೊಳಗೆ ಎತ್ತಿಟ್ಕೋಬೋದು, ಯಾವುದೇ ರೀತಿ ಇರುವೆ ಏನೂ ಆಗಲ್ಲ ಅಲ್ವಾ. ಸೊ ಹಾಗಾಗಿ ನಾನೊಂದು ಗ್ಲಾಸ್ ಜಾರ್ಗೆ ಆ ರೀತಿ ಪ್ರೀಮಿಕ್ಸ್ ಪೌಡರ್ನ ಹಾಕಿ ಎತ್ತಿಡ್ತಾ ಇದ್ದೀನಿ. ಎಷ್ಟೇ ಜನ ಬಂದರೂ ದಿಢೀರನಂಗೆ ವಿತಿನ್ 2 ಮಿನಿಟ್ಸಲ್ಲಿ ನೀವೀಗ ಜ್ಯೂಸ್ ಮಾಡಿ ಕೊಡ್ಬೋದು. ಯಾವ ರೀತಿ ಅಂತೀರಾ? ಇಲ್ಲಿ ನೋಡಿ, ಅದು ಕೂಡ ನಾನು ತೋರಿಸ್ತಿದ್ದೀನಿ ಯಾವ ರೀತಿ ಅಂತ.
ಸೊ ಈ ರೀತಿ ಹಾಕಿದ್ಮೇಲೆ ಕ್ಲೀನಾಗಿ ಥ್ರೆಡ್ನ ಕ್ಲೋಸ್ ಮಾಡಿ ಒಂದು ಸಲ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಸಕ್ಕರೆ ಮಿಕ್ಸ್ ಆಗಿಲ್ಲ ಅಥವಾ ಒಣಶುಂಠಿ ಮಿಕ್ಸ್ ಆಗಿಲ್ಲ ಅಂದರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಎಸ್, ನೀವು ಮಿಕ್ಸಿ ಮಾಡಿದಾಗಲೇ ಮಿಕ್ಸ್ ಆಗಿರುತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ಈಗ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಸುಮಾರು ನೀವು 1 ತಿಂಗಳ ಮೇಲೇ ಯೂಸ್ ಮಾಡ್ಬೋದು, ಆರಾಮ್ಸೆ ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಈ ರೀತಿ ಲೆಮನ್ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಅಂದರೆ ನಿಂಬೆ ರಸವನ್ನು ತೆಗೆದು ಸಪ್ರೇಟ್ ಮಾಡಿ ಉಪ್ಪು ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಸುಮಾರು ದಿನ ಬರುತ್ತೆ. ಇಲ್ಲಾಂದರೆ ಈ ಫ್ರಿಜ್ಜಲ್ಲಿ ನಿಂಬೆಹಣ್ಣು ಹಾಕಿಟ್ಬಿಡ್ತೀವಲ್ವ, ಸುಮ್ಮನೆ ಹಾಗೆ ಒಣಗೋಗ್ಬಿಡುತ್ತೆ. ಇದಾದರೆ ಉಪ್ಪು ಹಾಕಿ ನೀವು ಹಣ್ಣನ್ನು ಹಿಂಡಿ ಇಟ್ಕೊಂಬಿಟ್ರೆ ಸುಮಾರು ಒಂದು ಬಾಟಲ್ ಜ್ಯೂಸು ಒಂದು 3 ಮಂತ್ಸ್ ಯೂಸ್ ಮಾಡ್ಬೋದು. ಸೊ ನಾನು ಫಸ್ಟು 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಉಪ್ಪು ಬೇಕಾದರೂ ಹಾಕ್ಕೊಳ್ಳಿ ಅಥವಾ ಒಂದು ಚಿಟಿಕೆ ಚಾಟ್ ಮಸಾಲ ಬೇಕಾದರೂ ಹಾಕ್ಕೊಳ್ಳಿ. ಇಟ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು. ಈಗ ಸಮ್ಮರ್ ಆಗಿರೋದ್ರಿಂದ ತಣ್ಣಗಿರಲಿ ಅಂತ ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕಿದ್ದೀನಿ. ಅದಾದಮೇಲೆ ನಾನೀಗ ನಿಮಗೆ ಮಿಕ್ಸ್ಚರ್ ಅಂದರೆ ನಾನು ಆಲ್ರೆಡಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದಲ್ವ ಪೌಡರ್, ಈಗ ಜಸ್ಟ್ ತೋರಿಸಿದ್ನಲ್ಲ ಆ ಪೌಡರ್ನ 1 ಸ್ಪೂನ್ ಆಗೋಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ನಿಮಗೆ 1 ಸ್ಪೂನ್ ಸ್ವಲ್ಪ ಹೆವಿ ಅನ್ನಿಸ್ತು, ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತು, ಫ್ಲೇವರ್ ಜಾಸ್ತಿ ಅನ್ನಿಸ್ತು ಅಂದರೆ ಖಂಡಿತ ನೀವು ಅದನ್ನು ಕಡಿಮೆ ಮಾಡ್ಕೋಬೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ಶುಗರ್ ಅಂಶ ನಿಮಗೆ ಕಲ್ಸಕ್ಕರೆ ನಾವು ಕಡಿಮೆ ಹಾಕಿದ್ವಿ ಅನಿಸಿದ್ರೆ ಈ ಟೈಮಲ್ಲಿ ಬೇಕಾದ್ರೆ ಸಕ್ಕರೆ ಪುಡಿ ಕೂಡ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಪೌಡರ್ನ ಹಾಕಿದ್ದೀನಿ. ಇದಕ್ಕೆ ನೀವು ಸೋಡಾ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ತಣ್ಣನೆಯ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. 2 ಆಪ್ಷನ್ ಇರುತ್ತೆ. ಸೋಡಾ ಹಾಕಿದ್ರೆ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ತಣ್ಣಗಿರೋ ನೀರನ್ನ ಈ ರೀತಿ ಹಾಕಿದ್ರೆ ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ. ವಾವ್ ಅಲ್ವಾ, ಸಖತ್ತಾಗಿರುತ್ತೆ ಮಾತ್ರ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಒಂದು 10 ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡಿ ಒಂದು ಸಲ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಸುಮಾರು 1 ತಿಂಗಳು ಯೂಸ್ ಮಾಡ್ಕೋಬೋದು. ಅಂದರೆ ಯಾಕೆ ಮಾಡ್ಕೋಬಾರ್ದಲ್ವಾ? ಯಾಕೆ ನಿಮ್ಮ ಮಕ್ಕಳೇ ಸ್ಕೂಲಿಂದ ಬಂದಾಗ, ನೀವೇ ಆಫೀಸಿಂದ ಬಂದಾಗ ಸಡನ್ನಾಗಿ ಏನಾದರೂ ಕುಡಿಬೇಕು ಅನಿಸಿದ್ರೆ ಖಂಡಿತ ಈ ಶರಬತ್ತನ್ನ ಮಾಡ್ಕೊಂಡು ಕುಡೀರಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾಕೆ ಹೇಳಿ, ಜೀರಿಗೆ, ಸೋಂಪು, ಕಾಳುಮೆಣಸು ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಾತ್ರ. ಇದು ಒಂಥರ ಈ ಲೆಮನ್ ಸೋಡಾ ಥರ ಕಾಣಿಸ್ತಾ ಇದೆ ಅಲ್ವಾ? ಫ್ಲೇವರ್ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಿಸ್ ಮಾಡದೆ ಟ್ರೈ ಮಾಡ್ತೀರಾ ಅಲ್ವಾ? ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಬಾಯ್, ಸಿ ಯು, ಟೇಕ್ ಕೇರ್.